ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ನಾನಿವತ್ತೊಂದು ಟ್ರೆಂಡಿಂಗ್ ಆಗಿರೋಂಥ ಜುಮ್ಕಾ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಇದು ಡಿಫ್ರೆಂಟ್ ಆಗಿದೆ. ಈ ಡಿಸೈನ್ ಬಂದು ಫಸ್ಟು ನೋಡಿ, ನಾವು ಈ ರೀತಿ ಲಾಕ್ನ ಮಾಡ್ಕೋಬೇಕು. ಆರಳೆ ದಾರನ ತಗೊಂಡು ಈ ರೀತಿ ಒಂದು ಲೂಪ್ನ ರೆಡಿ ಮಾಡ್ಕೋಬೇಕು. ಲೂಪನ್ನು ಮಾಡ್ಕೊಂಡಿದ್ದಾದಮೇಲೆ ಇವಾಗ ಚೈನ್ಸ್ಗಳನ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ 7 ಚೈನ್ಸ್ನ ಹಾಕೋತಾ ಇದ್ದೀನಿ. 2 3 4 5 6 7 ಚೈನ್ಸ್ನ ಹಾಕ್ಕೊಂಡು ನೋಡಿ, ನಾವು ಇಲ್ಲಿ ಸ್ಟಾರ್ಟಿಂಗ್ ಚೈನ್ ಏನಿರುತ್ತೆ ಆ ಚೈನ್ಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಆ ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನೋಡಿ, ಮತ್ತೆ ಇನ್ನೊಂದು ಲೂಪ್ ಇರುತ್ತಲ್ಲ ಅದರೊಳಗಡೆಯಿಂದ ಪಾಸ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದಾದಮೇಲೆ ಇಲ್ಲಿ 4 ಚೈನ್ನ ಹಾಕೋತಾ ಇದ್ದೀನಿ. 3 4 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು ನೋಡಿ, ನಾವಿಲ್ಲಿ ಏನು ಲಾಕ್ ಮಾಡಿದಾಗ ನಮಗೆ ರೌಂಡ್ ಶೇಪಲ್ಲಿ ಬಂದಿರುತ್ತೆ. ಈ ಗ್ಯಾಪಲ್ಲಿ ನಾವಿವಾಗ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡ್ರೆ ನೀಡಲ್ ಮೇಲೆ 4 ಲೂಪ್ ಆಗುತ್ತೆ. ಅದನ್ನು 2ರಿಂದ 1 ಮತ್ತು 2ರಿಂದ 1 ಮತ್ತು 2ರಿಂದ 1 ಮಾಡಿಕೊಂಡ್ರೆ ಇದು ನಮಗೆ ತ್ರಿಬಲ್ ಕ್ರೋಶೆ ಕಂಬ ಆಗುತ್ತೆ. ಮತ್ತು ಅದೇ ರೀತಿ ನೀಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನಮಗೆ ನೋಡಿ, ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದನ್ನು ಆ ರೌಂಡ್ ಜೊತೆಗೇ ಸೇರಿಸ್ಕೊಂಡು ಸ್ವಲ್ಪ ದೂರ ಕಂಬಗಳನ್ನ ಮಾಡ್ತಾ ಹೋಗಬೇಕು. ನೋಡಿ, ಇಲ್ಲಿ ಕಂಟಿನ್ಯೂಸ್ ಆಗಿ ಇದೇ ರೀತಿ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತಾ ಹೋಗೋಣ. ಇಲ್ಲಿ ನಾವು 17 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ನಾನಿಲ್ಲಿ ಇದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ತೋರಿಸ್ತೀನಿ. ನೋಡಿ, ಸ್ವಲ್ಪ ದೂರ ಹಾಕಿದ್ದಾದಮೇಲೆ ಈ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ 17 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಇನ್ನೂ ಒಂದು ಕಲರ್ ಥ್ರೆಡನ್ನು ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ನಾನಿಲ್ಲಿ ಇನ್ನೊಂದು ಕಲರ್ ಥ್ರೆಡನ್ನು ತಗೊಂಡು ಈ ಥ್ರೆಡ್ಗೆ ನಾನು ನಾಟ್ ಹಾಕೋತೀನಿ. ನಾವಿಲ್ಲಿ ಗ್ರೀನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಲ್ಲ ಅದನ್ನು ಇನ್ನೂ 1 ಚೈನ್ ಬರೋ ರೀತಿ ಬಿಟ್ಕೊಂಡು ನಾಟ್ ಹಾಕೋಬೇಕು. ಅಂದರೆ ಒಟ್ಟು ನಮಗೆ ಇಲ್ಲಿ 18 ತ್ರಿಬಲ್ ಕ್ರೋಶೆ ಕಂಬಗಳು ಬರುತ್ತೆ. 17 ಕಂಬಗಳನ್ನ ಹಾಕ್ಕೊಂಡು 1 ಚೈನ್ ಬರೋ ರೀತಿ ಥ್ರೆಡನ್ನು ಬಿಟ್ಕೊಂಡು ನಾಟ್ ಹಾಕ್ಕೋಬೇಕು. ಯಾಕೆಂದರೆ ನಮಗೆ ನಾಟ್ ಹಾಕೋದಕ್ಕೆ ಥ್ರೆಡ್ಡು ಸಿಗಬೇಕಲ್ವ, ಅದರಿಂದ 1 ಚೈನ್ ಆಗೋ ರೀತಿ ಥ್ರೆಡನ್ನು ಬಿಟ್ಕೊಂಡು ನಾಟ್ ಹಾಕ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಾಟ್ ಹಾಕ್ಕೊಂಡು ಮತ್ತೆ ಇವಾಗ 1 ಕಂಬನ ಮಾಡ್ಕೋಬೇಕು. ಆವಾಗ ನಮಗೆ 18 ಕಂಬಗಳಾಗುತ್ತೆ. ಒಟ್ಟು ಇಲ್ಲಿ ನಾವು ಒಂದು ರೌಂಡ್ಗೆ 18 ತ್ರಿಬಲ್ ಕ್ರೋಶೆ ಕಂಬಗಳನ್ನ ತಗೋಬೇಕು. ನೋಡಿ, ಈ ರೀತಿಯಾಗಿ ಕಂಬಗಳನ್ನ ಮಾಡ್ಕೊಂಡಿದ್ದಾದಮೇಲೆ ಸ್ಟಾರ್ಟಿಂಗ್ ಏನು 4 ಚೈನ್ನ ತೊಗೊಂಡಿರ್ತೀವಲ್ಲ ಈ 4 ಚೈನ್ ಗ್ಯಾಪಲ್ಲಿ ನಾವು ಇವಾಗ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಲಾಕ್ ಮಾಡಿಕೊಂಡ್ರೆ ನಮಗೆ ನೋಡಿ ಈ ರೀತಿ ರೌಂಡ್ ಶೇಪಲ್ಲಿ ಬರುತ್ತೆ. ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡನ್ನು ತೊಗೊಂಡಿದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಲ್ಲ, ಡೈರೆಕ್ಟಾಗಿ ನೀಡಲ್ ಮೇಲೆ 1 ಸಲ ದಾರನ ಸುತ್ತಕೊಂಡು ನೋಡಿ 2 ಕಂಬನ ಬಿಟ್ಟು ಮಧ್ಯ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. 2 ತ್ರಿಬಲ್ ಕ್ರೋಶೆ ಕಂಬನ ಸ್ಕಿಪ್ ಮಾಡಿ ಮಧ್ಯ ಗ್ಯಾಪಲ್ಲಿ, ಅಂದರೆ ಕಂಬದ ಮೇಲ್ಗಡೆ ಮಾಡಲ್ಲ, ಇಲ್ಲಿ ಕಂಬದ ಮಧ್ಯದಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ 2 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ ನೀಡಲ್ ಮೇಲೆ ದಾರನ ತೊಗೊಂಡು 2 ಕಂಬನ ಸ್ಕಿಪ್ ಮಾಡಿ ಆ ಮಧ್ಯ ಗ್ಯಾಪ್ ಏನಿರುತ್ತೆ ಆ ಗ್ಯಾಪಲ್ಲಿ ಮತ್ತೆ 2 ಡಬಲ್ ಕ್ರೋಶೆ ಕಂಬಗಳನ್ನ ತಗೋಬೇಕು. ನಾವು ಇಲ್ಲಿ ಒಂದು ಗ್ಯಾಪಲ್ಲಿ 2 ಕಂಬನ ಮಾಡ್ತಾ ಹೋಗಬೇಕು. ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡನ್ನ ಹಾಕ್ಕೊಂಡು ನೀಡಲ್ ಮೇಲೆ 1 ಸಲ ದಾರನ ಸುತ್ತಕೊಂಡು ಮತ್ತೆ ನೆಕ್ಸ್ಟ್ 2 ಕಂಬನ ಸ್ಕಿಪ್ ಮಾಡಿ ಮಧ್ಯ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಶೆ ಕಂಬನ ತಗೋಬೇಕು. ಇಲ್ಲೂ ಕೂಡ 2 ಕಂಬಗಳನ್ನ ತಗೊಳ್ಳೋಣ. ನೋಡಿ ಇದೇ ರೀತಿ ಇಲ್ಲಿ ಈ ಫುಲ್ ರೌಂಡ್ ಏನಿದೆ ಇದನ್ನು ಡಬಲ್ ಕ್ರೋಶೆ ಕಂಬ ಮತ್ತು ಬೀಡನ್ನ ಹಾಕ್ಕೊಂಡು
ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ ಫುಲ್ ರೌಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಮುಂಚೆನೇ ಒಂದು ಕಲರ್ ಥ್ರೆಡನ್ನು ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ನಾವು ಲಾಕ್ ಮಾಡ್ಕೋಬೇಕು. ನಾವು ಬೀಡ್ ಏನು ಸ್ಟಾರ್ಟಿಂಗ್ ತೊಗೊಂಡಿರ್ತೀವಲ್ಲ ಅದ್ರ ಪಕ್ಕದಲ್ಲಿ ಜಾಗ ಇರುತ್ತೆ, ಅಲ್ಲಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ 2 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೋಡಿ ಇಲ್ಲಿ 2 ಕಂಬ ಏನು ಮಾಡ್ಕೊಂಡಿರ್ತೀವಿ ಆ 2 ಕಂಬದ ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡ್ರೆ ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. ಅದನ್ನು 2ರಿಂದ 1 ಮತ್ತು 2ರಿಂದ 1 ಮಾಡ್ಕೋಬೇಕು. ಮತ್ತು ಇನ್ನೊಂದು ಸಲ ಅದೇ ರೀತಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಸೇಮ್ ಪ್ಲೇಸಲ್ಲೇ 2 ಕಂಬದ ಮಧ್ಯ ಗ್ಯಾಪ್ ಏನಿರುತ್ತೆ ಆ ಗ್ಯಾಪಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. 2 ಕಂಬ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೋಡಿ ಇಲ್ಲಿ ಬೀಡ್ ಆದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆ ಕಂಬ ಏನಿದೆ ಆ 2 ಕಂಬದ ಮಧ್ಯ ನಾವಿವಾಗ ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಇಲ್ಲಿ ನಮಗೆ ಜುಮ್ಕಾ ಬಂದು ಸ್ವಲ್ಪ ಟೈಟಾಗೆ ಬೇಕಾಗಿರೋದ್ರಿಂದ 2 ಡಬಲ್ ಕ್ರೋಶೆ ಕಂಬ ಆದಮೇಲೆ ಯಾವುದೇ ಥರ ಚೈನ್ನ ಹಾಕ್ತಾ ಇಲ್ಲ, ಡೈರೆಕ್ಟಾಗಿ ಮತ್ತೆ ಪಕ್ಕದಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತಾ ಹೋಗಬೇಕು. ನೋಡಿ ಇಲ್ಲಿ 2 ಕಂಬ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಬೀಡಾದಮೇಲೆ ಏನು 2 ಕಂಬಗಳಿದ್ದಾವೆ ಆ ಕಂಬಗಳ ಮಧ್ಯದಲ್ಲಿ ಮತ್ತೆ 2 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಒಂದು ಗ್ಯಾಪಲ್ಲಿ ನಾವು 2 ಡಬಲ್ ಕ್ರೋಶೆ ಕಂಬಗಳನ್ನ ತಗೋಬೇಕಾಗತ್ತೆ. 2 ಕಂಬ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೋಬೇಕು. ನೆಕ್ಸ್ಟು ಡಬಲ್ ಕ್ರೋಶೆ ಕಂಬ ಏನಿದೆ ಅದ್ರ ಮಧ್ಯದಲ್ಲಿ ಮತ್ತೆ 2 ಡಬಲ್ ಕ್ರೋಶೆ ಕಂಬ. ನೋಡಿ ಇದೇ ರೀತಿ ಕಂಬಗಳನ್ನ ಮಾಡಿಕೊಂಡು ಫುಲ್ಲು ರೌಂಡು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಪ್ರತಿ ಡಬಲ್ ಕ್ರೋಶೆ ಕಂಬದ ಮಧ್ಯ ಗ್ಯಾಪಲ್ಲಿ ಮತ್ತೆ 2 ಕಂಬಗಳನ್ನ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾನು ಫುಲ್ಲು ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ನೋಡಿ ಇಲ್ಲಿ ನೆಕ್ಸ್ಟು ಇಲ್ಲಿ ಸ್ಟಾರ್ಟಿಂಗ್ 2 ಚೈನ್ನ ಹಾಕ್ಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ 2 ಚೈನ್ನ ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು. ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ನೀಡಲ್ನ ಈ ರೀತಿ ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ಇದನ್ನು ಫ್ಯಾಬ್ರಿಕ್ ಗ್ಲೂ ಹಾಕಿ ಪೇಸ್ಟ್ ಮಾಡಿಕೊಂಡ್ರೆ ಫಿನಿಶಿಂಗ್ ಆಗುತ್ತೆ. ನೋಡಿ ಈ ರೀತಿಯಾಗಿ ಉಲ್ಟಾ ಇರುತ್ತೆ. ಇದನ್ನೆಲ್ಲ ಫಸ್ಟು ಫ್ಯಾಬ್ರಿಕ್ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಬಿಟ್ಟು ಆಮೇಲೆ ನಾವು ಸೀದಾ ಸೈಡ್ಗೆ ಈ ರೀತಿ ತಿರುಗಿಸ್ಕೋಬೇಕು. ನೋಡಿ ತಿರುಗಿಸ್ಕೊಂಡ್ಮೇಲೆ ನಮಗೆ ಸೀದಾ ಸೈಡಲ್ಲಿ ಈ ರೀತಿಯಾಗಿ ಬರುತ್ತೆ. ಈ ರೀತಿ ರೆಡಿ ಆದಮೇಲೆ ನೆಕ್ಸ್ಟು ನಾವು ಬೀಡನ್ನ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ಮೇಲ್ಗಡೆ ಏನಿದೆ ಜುಮ್ಕಾ ಮೇಲ್ಗಡೆ ಏನಿದೆ ಅದ್ರ ಮೇಲ್ಗಡೆಗೆ ಸ್ವಲ್ಪ ಈ ರೀತಿ ಫ್ಯಾಬ್ರಿಕ್ ಗ್ಲೂನ ಸ್ಪ್ರೆಡ್ ಮಾಡಿಕೊಂಡು ನಾನಿಲ್ಲಿ ಒಂದು ಕ್ಯಾಪ್ ಬೀಡನ್ನ ಹಾಕ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಕ್ಯಾಪ್ ಬೀಡನ್ನ ಸ್ಟಿಕ್ ಮಾಡ್ಕೋಬೇಕು. ಈ ರೀತಿ ಹಾಕ್ಕೊಂಡು ಆ ಮಧ್ಯ ಹೋಲ್ ಏನಿದೆ ಆ ಹೋಲ್ಗೆ ನೀಡಲ್ನ ಹಾಕ್ಬಿಟ್ಟು ಸೆಟ್ ಮಾಡಿಕೊಂಡ್ರೆ ನಮಗೆ ಹೋಲು ಕರೆಕ್ಟ್ ಆಗುತ್ತೆ. ನೋಡಿ ಈ ರೀತಿಯಾಗಿ ಸೆಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ನಾವು ಜುಮ್ಕಾಗಳನ್ನ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಜುಮ್ಕಾಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ಯಾರಿಗೆ ಯಾವ ರೀತಿ ಹಾಕೋದು ಅಂತ ಹೇಳಿ ತೋರಿಸ್ತೀನಿ. ನಾನಿಲ್ಲಿ ಇದನ್ನು ಸ್ಯಾರಿಗೆ ಡೈರೆಕ್ಟ್ ಹಾಕ್ತಿಲ್ಲ, ಸ್ವಲ್ಪ ಸ್ಯಾರಿಗೆ ವರ್ಕ್ ಮಾಡಿಕೊಂಡು ಆಮೇಲೆ ಜುಮ್ಕಾಗಳನ್ನ ಫಿಕ್ಸ್ ಮಾಡ್ಕೋತೀನಿ. ನಾನು ಸ್ಯಾರಿಗೆ ಇಲ್ಲಿ ವರ್ಕ್ ಮಾಡೋದಕ್ಕೆ 6 ಎಳೆ ದಾರನ ತೊಗೊಂಡಿದ್ದೀನಿ. ಫಸ್ಟು ನಾವಿಲ್ಲಿ 2 ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. 2 ಸಿಂಗಲ್ ಕ್ರೋಶನ ಹಾಕ್ಕೊಂಡು 5 ಚೈನ್ 2 3 4 5 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತೆ ಇಲ್ಲಿಂದ 8 ಚೈನ್ 5 ಚೈನ್ ಆದಮೇಲೆ 8 ಚೈನ್ನ ತೊಗೋಬೇಕು. ಈ 8 ಚೈನ್ ಗ್ಯಾಪಲ್ಲಿ ನಮಗೆ ಹಾರ್ಚ್ ಬರುತ್ತೆ, ಅದರಿಂದ 8 ಚೈನ್ನ ಹಾಕೋತಾ ಇದ್ದೀನಿ. 8 ಚೈನ್ನ ಹಾಕ್ಕೊಂಡು ನೋಡಿ ಇದನ್ನು ಈ ರೀತಿ ಸ್ವಲ್ಪ ಯು ಶೇಪಲ್ಲಿ ಬರೋ ರೀತಿ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಹಾರ್ಚ್ ಬರೋದ್ರಿಂದ ಈ ರೀತಿ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ 5 ಚೈನ್ ಆದಮೇಲೆ 8 ಚೈನ್ ಆದಮೇಲೆ ಮತ್ತೆ ಇವಾಗ 5 ಚೈನ್ನ ಹಾಕ್ಕೊಳ್ಳೋಣ. ನೆಕ್ಸ್ಟು 5 ಚೈನ್ನ ಹಾಕ್ಕೊಂಡು ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. 5 ಚೈನ್ ಆದಮೇಲೆ ಇವಾಗ 8 ಚೈನು. ನಾವಿಲ್ಲಿ 5 ಚೈನ್ನ ಮಾತ್ರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು.
5 ಚೈನ್ ಆದಮೇಲೆ 8 ಚೈನ್ನ ಹಾಕಿ ಅದನ್ನು ಸ್ವಲ್ಪ ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೋಬೇಕು. 8 ಚೈನ್ ಆದಮೇಲೆ 5 ಚೈನ್ನ ಹಾಕ್ಕೋಬೇಕು. 2 3 4 5 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ 5 ಚೈನ್ ಆದಮೇಲೆ 8 ಚೈನು, 8 ಆದಮೇಲೆ 5 ಆದಮೇಲೆ 8 ಇದೇ ರೀತಿ ನಾವು ಫುಲ್ಲು ಬೇಸ್ ಲೈನ್ನ ಕಂಪ್ಲೀಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪನ್ನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಸೇಮ್ ಕಲರ್ ಥ್ರೆಡನ್ನೇ ತೊಗೊಂಡಿದ್ದೀನಿ. ನಾವೇಲಿ ಸ್ಟಾರ್ಟಿಂಗು 2 ಸಿಂಗಲ್ ಕ್ರೋಶನ ಮಾಡ್ಕೊಂಡಿರ್ತೀವಲ್ವ, ಆ ಪ್ಲೇಸಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ನ ಮಾಡಿದ್ದಾದಮೇಲೆ 5 ಚೈನ್ ಗ್ಯಾಪ್ ಏನಿದೆ, ಈ 5 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. 5 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿಂದ ನೋಡಿ ಡೈರೆಕ್ಟಾಗಿ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಈ 8 ಚೈನ್ ಗ್ಯಾಪ್ ಏನು ಮಾಡ್ಕೊಂಡಿರ್ತೀವಿ ಆ ಗ್ಯಾಪಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. ಅದನ್ನು 2ರಿಂದ 1 ಮತ್ತು 2ರಿಂದ 1 ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ. ಮತ್ತು ಅದೇ ರೀತಿ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಈ 8 ಚೈನ್ ಗ್ಯಾಪ್ ಏನಿದೆ ಈ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಶ ಕಂಬನ ವರ್ಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ ನಾವು 8 ಚೈನ್ ಗ್ಯಾಪಲ್ಲಿ ಇದೇ ರೀತಿ ಡಬಲ್ ಕ್ರೋಶ ಕಂಬಗಳನ್ನ ವರ್ಕ್ ಮಾಡಿಕೊಂಡು ಆರ್ಚನ್ನು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಕಂಬನ ಬಂದು ತುಂಬ ದೊಡ್ಡದಾಗಿ ಮಾಡ್ಕೋಬೇಡಿ, ಈ ರೀತಿ ಚಿಕ್ಕದಾಗೆ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇದ್ರ ಮೇಲ್ಗಡೆ ಇನ್ನೂ ಒಂದು ಸ್ಟೆಪ್ ಬರುತ್ತೆ, ಬೀಡ್ಸ್ ಹಾಕಬೇಕು. ಆರ್ಚು ಸ್ವಲ್ಪ ಚಿಕ್ಕದಾಗಿದ್ರೇ ಈ ಡಿಸೈನ್ಗೆ ತುಂಬ ಲುಕ್ ಕೊಡುತ್ತೆ. ನೋಡಿ ಇದೇ ರೀತಿ ಫುಲ್ಲು 8 ಚೈನ್ ಗ್ಯಾಪನ್ನು ಫಿಲ್ ಮಾಡ್ಕೊಳ್ಳೋಣ, ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನನಗೆ ಇಲ್ಲಿ 14 ಡಬಲ್ ಕ್ರೋಶ ಕಂಬಗಳು ಬಂದಿದೆ. ಆರ್ಚ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶ. ಇಲ್ಲಿ ನೀವು ಆರ್ಚಿಗೆ 14 ಕಂಬ ಆದರೂ ತೊಗೋಬೋದು, 16 ಕಂಬ ಆದರೂ ತೊಗೋಬೋದು. ಈಕ್ವಲ್ಲಾಗಿ ತೊಗೊಳ್ಳಿ ಕಂಬಗಳನ್ನ. ನೋಡಿ ಇಲ್ಲಿ ಲಾಕ್ ಮಾಡಿ ಒಂದು ಸಿಂಗಲ್ ಕ್ರೋಶ ತೊಗೊಂಡಿದ್ದಾದಮೇಲೆ ಮತ್ತೆ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೆಕ್ಸ್ಟ್ 8 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಡಬಲ್ ಕ್ರೋಶ ಕಂಬಗಳನ್ನ ವರ್ಕ್ ಮಾಡ್ಕೊಳ್ಳೋಣ. ಇಲ್ಲೂ ಕೂಡ ಅದೇ ರೀತಿ ಲಾಸ್ಟ್ ಆರ್ಚಲ್ಲಿ ಎಷ್ಟು ಕಂಬಗಳನ್ನ ತೊಗೊಂಡಿರ್ತೀವೋ ಸೇಮ್ ಅಷ್ಟೇ ಕಂಬಗಳನ್ನ ತೊಗೊಂಡು ಆರ್ಚನ್ನು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾನು ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪನ್ನು ಯಾವ ರೀತಿ ಹಾಕೋದು ಅಂತ ಹೇಳಿ ತೋರಿಸ್ತೀನಿ. ನೋಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ನಾನಿಲ್ಲಿ ಬೇರೆ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ. ಇದನ್ನು ಕೂಡ ಹರಳೆ ದಾರನ ತೊಗೊಂಡು ನಾಟಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾವೇನು ಲಾಕ್ ಮಾಡ್ಕೊಂಡಿದ್ವಲ್ಲ ಸ್ಟಾರ್ಟಿಂಗು ಸೇಮ್ ಗ್ಯಾಪಲ್ಲೇ ಈ ಥ್ರೆಡನ್ನು ಕೂಡ ಲಾಕ್ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಟೈಟಾಗಿರುತ್ತೆ, ನಿಧಾನಕ್ಕೆ ಎಳ್ಕೊಳ್ಳಿ. ಲಾಕ್ ಮಾಡಿದಾದಮೇಲೆ ನೋಡಿ ಇಲ್ಲಿ ನಮಗೆ 2 ಸಿಂಗಲ್ ಕ್ರೋಶ ಇರುತ್ತೆ. 5 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶನ ಹಾಕ್ಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮೇಲ್ಗಡೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. 2 ಸಿಂಗಲ್ ಕ್ರೋಶನ ಮಾಡಿದಾದಮೇಲೆ ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ನೋಡಿ ಸ್ಮಾಲ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಲ್ಲ, ಡೈರೆಕ್ಟಾಗಿ ನೋಡಿ ಈ ಕಂಬಗಳು ಏನಿರುತ್ತೆ ಈ ಕಂಬಗಳ ಮೇಲ್ಗಡೆ ಚೈನ್ ಗ್ಯಾಪ್ ಕಾಣಿಸುತ್ತಲ್ಲ ಈ ಚೈನ್ ಗ್ಯಾಪಲ್ಲಿ ನಾವು ಲಾಕ್ ಮಾಡಬೇಕು. ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು 2 ಲೂಪನ್ನು ಒಂದು ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡನ್ನ ಹಾಕ್ಕೊಂಡು ನೋಡಿ ಕಂಬದ ಮೇಲ್ಗಡೆ ಇರುವಂತಹ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ಹಾಕ್ಕೊಂಡು ಮತ್ತು ಇದನ್ನು ಕೂಡ ಕಂಬದ ಮೇಲ್ಗಡೆ ಇರುವಂತಹ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಲಾಕ್ ಆದಮೇಲೆ ನೋಡಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮಾಡಬೇಕು. ಇಲ್ಲಿ ಈ ಸ್ಟೆಪ್ಪಿಗೆ ಸ್ಮಾಲ್ ಸೈಜ್ ಬೀಡನ್ನು ತಗೊಳ್ಳಿ.
ಇಲ್ಲಿ ನಾನು ಒಂದು ಸೈಡ್ಗೆ 6 ಬೀಡ್ಸ್ನ ತಗೋತಾ ಇದ್ದೀನಿ. 5 ಬೀಡ್ಸ್ ಆಗಿದೆ. ಇನ್ನೂ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ನೋಡಿ 6 ಬೀಡ್ಸ್ನ ಹಾಕ್ಕೊಂಡು ಲಾಕ್ ಮಾಡಿದ್ದಾದಮೇಲೆ ಇವಾಗ ನಾನಿಲ್ಲಿ ಮಧ್ಯದಲ್ಲಿ 2 ಚೈನ್ನ ಹಾಕೋತೀನಿ. 2 ಚೈನ್ನ ಹಾಕ್ಕೊಂಡು ಮಧ್ಯದಲ್ಲಿ 2 ಕಂಬನ ಬಿಡಬೇಕು. 2 ಕಂಬನ ಬಿಟ್ಟು ನೆಕ್ಸ್ಟ್ ಗ್ಯಾಪ್ಗೆ ಲಾಕ್ ಮಾಡಬೇಕು. ನೋಡಿ 2 ಕಂಬನ ಬಿಟ್ಟು ನೆಕ್ಸ್ಟ್ ಚೈನ್ ಏನಿರುತ್ತೆ ಅದ್ರ ಮೇಲ್ಗಡೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಲೆಫ್ಟ್ ಸೈಡ್ಗೂ ಕೂಡ ಬೀಡ್ಸ್ಗಳನ್ನ ಹಾಕ್ತಾ ಹೋಗೋಣ. ಲಾಕ್ ಮಾಡಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋಣ. ನಮಗೆ ಇಲ್ಲಿ ಮಧ್ಯದಲ್ಲಿ 2 ಚೈನ್ ಗ್ಯಾಪ್ ಬರುತ್ತೆ. ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು 6 ಬೀಡ್ಸ್ಗಳು ಬರುತ್ತೆ. ಒಟ್ಟು ನಮಗೆ ಇಲ್ಲಿ 12 ಬೀಡ್ಸ್ಗಳು ಬರುತ್ತೆ. ಲೆಫ್ಟ್ ಸೈಡಲ್ಲೂ ಕೂಡ ಇದೇ ರೀತಿ 6 ಬೀಡ್ಸ್ಗಳನ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಆರ್ಚು ಫುಲ್ಲು ಬೀಡ್ಸ್ಗಳನ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡಿದ್ದೀನಿ. ಈ ರೀತಿ ಕಂಪ್ಲೀಟ್ ಆದಮೇಲೆ ನೋಡಿ ಮಧ್ಯದಲ್ಲಿ ನಾವು 5 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶನ ಮಾಡಿರ್ತೀವಲ್ಲ, ಆ 2 ಸಿಂಗಲ್ ಕ್ರೋಶ ಮೇಲ್ಗಡೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಇರುತ್ತಲ್ವ, ಅಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶನ ತಗೋಬೇಕು. ಒಟ್ಟು ನಮಗೆ ಇಲ್ಲಿ 5 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶ ಬರುತ್ತೆ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಮತ್ತೆ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಹಾಕ್ಕೊಂಡು ಮತ್ತು ಕಂಬದ ಮೇಲ್ಗಡೆ ಇರೋಂತಹ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಆರ್ಚ್ಗೆ ಬೀಡ್ಸ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ ಈ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಈ ರೀತಿ ಬೀಡ್ಸ್ಗಳನ್ನ ಹಾಕಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ ಎಲ್ಲ ಆರ್ಚ್ಗೂ ಬೀಡ್ಸ್ಗಳನ್ನ ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿ 2 ಚೈನ್ ಗ್ಯಾಪ್ನ ಬಿಟ್ಟಿದ್ದೀನಿ. ಆ ಗ್ಯಾಪಲ್ಲಿ ಯಾವ ರೀತಿ ಜುಮ್ಕನ ಹಾಕೋದು ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ನಾನು ಜುಮ್ಕನ ಹಾಕೋದಕ್ಕೆ ಈ ರೀತಿಯಾದಂತಹ ನೀಡಲ್ನ ತೊಗೊಂಡಿದ್ದೀನಿ. ಸ್ಮಾಲ್ದು ನೀಡಲ್ನ ತೊಗೊಂಡು ಅದಕ್ಕೆ 4 ಎಳೆ ದಾರನ ಹಾಕಿಟ್ಕೊಂಡಿದ್ದೀನಿ. ನಾಟ್ ಹಾಕಿಟ್ಕೊಂಡಿದ್ದೀನಿ. ಇಲ್ಲಿ ಕಾಟನ್ ಥ್ರೆಡನ್ನು ತೊಗೋಬೇಕು. ಫಸ್ಟು ನಾವು ಈ ರೀತಿ ಒಂದು ಸ್ಮಾಲ್ ಸೈಜ್ ಬೀಡನ್ನು ಹಾಕ್ಕೋಬೇಕು. ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಂಡು ಇವಾಗ ಜುಮ್ಕನ ಹಾಕ್ಕೋಬೇಕು. ಫಸ್ಟು ಬೀಡನ್ನ ಹಾಕ್ಕೊಂಡು ಆಮೇಲೆ ಜುಮ್ಕನ ಹಾಕ್ಕೊಳ್ಳೋಣ. ನೋಡಿ ಜುಮ್ಕ ಒಳಗಡೆಯಿಂದ ಹಾಕಬೇಕು ನೀಡಲ್ನ. ಈ ರೀತಿಯಾಗಿ ಹಾಕ್ಕೊಂಡು ಜುಮ್ಕನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ನಾವಿಲ್ಲಿ ಆರ್ಚಲ್ಲಿ ಏನು 2 ಚೈನ್ ಗ್ಯಾಪ್ನ ಬಿಟ್ಟಿರ್ತೀವಲ್ಲ, ಈ ಗ್ಯಾಪಲ್ಲಿ ನಾವು ಇವಾಗ ಫಿಕ್ಸ್ ಮಾಡ್ಕೋಬೇಕು. ನೋಡೋ ಗ್ಯಾಪ್ ಏನಿರುತ್ತೆ ಆ ಗ್ಯಾಪ್ ಒಳಗಡೆಯಿಂದ ನೀಡಲ್ನ ಹಾಕಿ ಎಳ್ಕೊಳ್ಳೋಣ. ಕೆಳಗಡೆಯಿಂದ ನೀಡಲ್ನ ಹಾಕ್ಬಿಟ್ಟು ಈ ರೀತಿ ಎಳ್ಕೊಂಡು ಆ ಕ್ಯಾಪ್ ಬೀಡ್ ಏನಿದೆ ಅದರೊಳಗಡೆಯಿಂದ ಇವಾಗ ನೀಡಲ್ನ ಪಾಸ್ ಮಾಡ್ಕೋಬೇಕು. ನೋಡಿ ಕ್ಯಾಪ್ ಬೀಡ್ ಒಳಗಡೆಯಿಂದ ನೀಡಲ್ನ ಹಾಕ್ಬಿಟ್ಟು ಎಳ್ಕೊಂಡು ಮತ್ತು ಇವಾಗ ಅದರೊಳಗಡೆ ನಾವು ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಂಡಿರ್ತೀವಲ್ವ ಫಸ್ಟು, ಆ ಬೀಡ್ ಒಳಗಡೆಯಿಂದ ಇವಾಗ ನಾವು ನೀಡಲ್ನ ಪಾಸ್ ಮಾಡ್ಕೋಬೇಕು. ಆವಾಗನೇ ನಮಗೆ ಟೈಟಾಗಿ ಕೂತ್ಕೊಳ್ಳೋದು. ನೋಡಿ ಆ ಬೀಡ್ ಒಳಗಡೆಯಿಂದ ಮೇಲ್ಗಡೆಗೆ ನೀಡಲ್ನ ತಗೊಳ್ಳೋಣ. ಈ ರೀತಿಯಾಗಿ ಪಾಸ್ ಮಾಡಿಕೊಂಡು ಮತ್ತು ನಾವಿವಾಗ ಆ 2 ಚೈನ್ ಏನು ಹಾಕ್ಕೊಂಡಿರ್ತೀವಿ ಆ 2 ಚೈನ್ ಮೇಲ್ಗಡೆಯಿಂದ ನೀಡಲ್ನ ಕೆಳಗಡೆಗೆ ತಗೋಬೇಕು. ನಿಮಗೆ ಎಷ್ಟು ಟೈಟ್ ಬೇಕು ಅಷ್ಟು ಟೈಟಾಗಿ ಈ ರೀತಿ ಎಳ್ಕೊಳ್ಳಿ. ಕೆಳಗಡೆಗೆ ಎಳ್ಕೊಂಡು ಇವಾಗ ಇಲ್ಲಿ ನಾಟ್ ಹಾಕ್ಕೊಳ್ಳೋಣ. ನಾವು 2 ಚೈನ್ ಏನು ಹಾಕಿರ್ತೀವಿ ಅದ್ರ ಮೇಲ್ಗಡೆನೇ ನಾಟ್ ಹಾಕ್ಕೊಳ್ಳಿ. ಅದ್ರ ಮೇಲ್ಗಡೆ ನಾಟ್ ಹಾಕ್ಕೊಂಡಾಗ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಆ 2 ಚೈನ್ ಏನಿರುತ್ತೆ ಅದರಲ್ಲಿ ಸ್ವಲ್ಪ ಥ್ರೆಡ್ಡನ್ನು ಎತ್ಕೊಂಡು ಈ ರೀತಿಯಾಗಿ ನಾಟ್ ಹಾಕ್ಕೋಬೇಕು. ಎರಡು ನಾಟ್ನ ಹಾಕ್ಕೊಳ್ಳೋಣ. ನೋಡಿ 2 ನಾಟ್ನ ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು. ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ಇದೇನಿದೆ ಇದನ್ನು ಫ್ಯಾಬ್ರಿಕ್ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ.
ನೋಡಿ ಈ ರೀತಿ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂನ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡಿಕೊಂಡ್ರೆ ಫಿನಿಶಿಂಗು ನೀಟಾಗಿ ಬರುತ್ತೆ. ಅಲ್ಲಿ ನಾವು ನಾಟ್ ಹಾಕಿರೋದು ಕೂಡ ಕಾಣಿಸೋದಿಲ್ಲ. ನೋಡಿ ಈ ರೀತಿಯಾಗಿ ರೆಡಿ ಆಗುತ್ತೆ. ನೋಡಿ ನೆಕ್ಸ್ಟ್ ನಾನು ಇನ್ನೊಂದನ್ನು ಕೂಡ ತೋರಿಸ್ತೀನಿ. ಫಸ್ಟು ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೋಬೇಕು. ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಂಡು ಈ ಜುಮ್ಕ ಏನಿದೆ ಜುಮ್ಕನ ಇನ್ಸರ್ಟ್ ಮಾಡ್ಕೋಬೇಕು. ಜುಮ್ಕನ ಇನ್ಸರ್ಟ್ ಮಾಡಿದ್ದಾದಮೇಲೆ ನೋಡಿ ಇಲ್ಲಿ ನಾನು ಇನ್ನೊಂದು ಟೈಪ್ ತೋರಿಸ್ತೀನಿ. ಇಲ್ಲಿ ಅದ್ರ ಮೇಲ್ಗಡೆ ಒಂದು ಬೀಡನ್ನ ಕೂಡ ಹಾಕ್ಕೋಬೋದು. ಬೇಡ ಅಂತ ಹೇಳಿದ್ರೆ ಇವಾಗ ತೋರಿಸಿದ್ದೀನಲ್ಲ ಆ ರೀತಿನೂ ಕೂಡ ಹಾಕ್ಕೋಬೋದು. ಇಲ್ಲ ಈ ರೀತಿ ಬೇಕಂತ ಹೇಳಿದ್ರೆ ಈ ಥರನೂ ಹಾಕ್ಕೋಬೋದು. ಈ ರೀತಿ ಹಾಕಿರೋದು ಒಂದು ಇಮೇಜ್ನ ಹಾಕ್ತೀನಿ, ನೋಡ್ಕೊಳ್ಳಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ಆ ಥರ ಚೆನ್ನಾಗಿ ಅನ್ಸಿದ್ರೆ ಆ ಥರ ಹಾಕ್ಕೊಳ್ಳಿ. ಇಲ್ಲ ಫಸ್ಟ್ ಹಾಕಿ ತೋರಿಸಿದ್ದೀನಲ್ಲ ಆ ರೀತಿ ಚೆನ್ನಾಗಿ ಅನ್ಸಿದ್ರೆ ಹಾಗೇ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದೇ ಥರದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ 2 ಚೈನ್ ಗ್ಯಾಪಲ್ಲಿ ಈ ರೀತಿ ನೀಡಲ್ನ ಹಾಕಿ ಎಳ್ಕೊಂಡು ಆ ಕ್ಯಾಪ್ ಬೀಡ್ ಒಳಗಡೆಯಿಂದ ಮತ್ತೆ ನೀಡಲ್ನ ಹಾಕ್ಕೊಂಡು ಎಳ್ಕೋಬೇಕು. ಎಳ್ಕೊಂಡಿದ್ದಾದಮೇಲೆ ಆ ಸ್ಮಾಲ್ ಬೀಡ್ ಏನಿರುತ್ತೆ ಆ ಸ್ಮಾಲ್ ಬೀಡ್ ಒಳಗಡೆಯಿಂದ ನಾವು ನೀಡಲ್ನ ಮೇಲ್ಗಡೆಗೆ ತೊಗೋಬೇಕು. ಮೇಲ್ಗಡೆಗೆ ತೊಗೊಂಡು ಮತ್ತೆ ಆ 2 ಚೈನಲ್ಲಿ ನೀಡಲ್ನ ಪಾಸ್ ಮಾಡ್ಕೋಬೇಕು. ನೀಡಲ್ನ ಹಾಕಿಬಿಟ್ಟು ಅದನ್ನು ಕೆಳಗಡೆಯಿಂದ ಪಾಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಎಳ್ಕೊಂಡು ಜುಮ್ಕಾನ ನಿಮ್ಗೆ ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡಿಕೊಂಡು 2 ಚೈನಲ್ಲಿ ಇದನ್ನು ಲಾಕ್ ಮಾಡಿ. ಅಂದರೆ 2 ಚೈನ್ ಏನಿರುತ್ತೆ ಅದ್ರ ಮೇಲ್ಗಡೆ ಸ್ವಲ್ಪ ಥ್ರೆಡ್ಡನ್ನು ಎತ್ಕೊಂಡು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಸ್ವಲ್ಪ ಥ್ರೆಡ್ಡನ್ನು ಎತ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದಾದಮೇಲೆ ಥ್ರೆಡನ್ನು ಕಟ್ ಮಾಡ್ಕೊಳ್ಳೋಣ. ಥ್ರೆಡ್ನ ಕಟ್ ಮಾಡಿ ಇದನ್ನು ಫ್ಯಾಬ್ರಿಕ್ ಗ್ಲೂ ಹಾಕಿ ಪೇಸ್ಟ್ ಮಾಡಿಕೊಂಡ್ರೆ ಫಿನಿಶಿಂಗ್ ಆಗುತ್ತೆ. ನೋಡಿ ಕಂಪ್ಲೀಟ್ ಆದಮೇಲೆ ಆರ್ಚ್ ಈ ರೀತಿಯಾಗಿ ಕಾಣಿಸುತ್ತೆ. ನಿಮಗೆ ಬೇಕಂತ ಹೇಳಿದ್ರೆ ಮೇಲ್ಗಡೆಗೆ ಒಂದು ಕುಂದನ್ ಬೇಕಾದರೂ ಹಾಕ್ಕೋಬೋದು, ಸ್ಯಾರಿ ಮೇಲ್ಗಡೆಗೆ ಅಂಟಿಸ್ಕೋಬೋದು. ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.